ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್ ಗೈಸ್. ಇದು ಸೆಕೆಂಡ್ ಡೇ ಆಫ್ ಅವರ್ ಕ್ಯಾಂಪಿಂಗ್. ನಮ್ಮ ಕ್ಯಾಂಪಿಂಗ್ ಟೆಂಟ್ ಹೇಗಿತ್ತು ತೋರಿಸ್ತೀವಿ ನೋಡಿ. ಇಲ್ಲಿ ನಾವು ನಿನ್ನೆ ಕೂತ್ಕೊಂಡು ಊಟ ತಿಂತಾ ಇದ್ವಲ್ಲ, ಇದು ಕಾಮನ್ ಏರಿಯಾ, ಡಿನ್ನರ್ ಮಾಡ್ತಿದ್ವಲ್ಲ ಆ ಏರಿಯಾ ಇದು. ಅಲ್ಲೆಲ್ಲ ಸ್ವಲ್ಪ ಸಾಮಾನು ಇಟ್ಟಿದೀವಿ. ಹಂಗೆ ಮುಂದೆ ಹೋದ್ರೆ ಇದು ಸ್ಲೀಪಿಂಗ್ ಏರಿಯಾ. ಇಲ್ಲಿ ಒಂದು ಏರ್ ಮ್ಯಾಟ್ರೆಸ್ ಇದೆ, 2 people ಕ್ಯಾನ್ ಈಸಿಲಿ ಸ್ಲೀಪ್ ಆನ್ ಇಟ್. ಮತ್ತೆ 2 ಸ್ಲೀಪಿಂಗ್ ಬ್ಯಾಗ್ಸ್ ಫ್ರಮ್ ಡೆಕತ್ಲಾನ್, ಮತ್ತೆ 2 ಇನ್ಫ್ಲೇಟಬಲ್ ಪಿಲೋಸ್. ಹಂಗೆ ಸ್ವಲ್ಪ ಮೇಲೆ ಇಲ್ಲಿ ಲೈಟ್ ಹ್ಯಾಂಗ್ ಮಾಡಿದ್ವಿ. ದಿಸ್ ವಾಸ್ ಅ ಸೆಟಪ್ ಫಾರ್ ಯೆಸ್ಟರ್ಡೇ ನೈಟ್ ಗೈಸ್. ತುಂಬಾ ಚೆನ್ನಾಗಿತ್ತು, ಸ್ಲೀಪ್ ಆರಾಮಾಗಿ ಬಂತು, ಏನು ಡಿಸ್ಟರ್ಬೆನ್ಸ್ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಹಂಗೆ ಇಲ್ಲಿ ಟೆಂಟ್ ಎಂಟ್ರೆನ್ಸ್ ಅಲ್ಲೂ ಒಂದು ಲೈಟ್ ಹಾಕೊಂಡಿದ್ವಿ ಜಸ್ಟ್ ಇನ್ ಕೇಸ್ ಅಂದ್ಬಿಟ್ಟು. ರಾತ್ರಿ ಫುಲ್ ಆಕ್ಚುಲಿ ನಾವು ಟೆಂಟ್ ನ ಕ್ಲೋಸ್ ಮಾಡಿದ್ವಿ. ನಿದ್ದೆ ಅಂತೂ ಆರಾಮಾಗಿ ಬಂತು, ಪೀಸ್ಫುಲ್ ಆಗಿತ್ತು ಗೈಸ್. ಬೆಳಗ್ಗೆ ಎದ್ವಿ, ಇದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ಆಲ್ರೆಡಿ ಸನ್ರೈಸ್ ಆಗಿದೆ. ನೈಸ್ ಬರ್ಡ್ಸ್ ಎಲ್ಲಾನು ದೇ ಆರ್ ಚರ್ಪಿಂಗ್, ನೈಸ್ ಸೌಂಡ್ಸ್. ಆರಾಮಾಗಿ ಕಾಮಾಗಿ ಚೆನ್ನಾಗಿದೆ ಗೈಸ್. ಇಲ್ಲಿ ಟೆಸ್ಲಾ ಕಾರ್ ಕಾಣಿಸ್ತಿದ್ಯಲ್ಲ, ಇಬ್ರು ನಮ್ಮ ಫ್ರೆಂಡ್ಸ್ ಟೆಸ್ಲಾ ಕಾರಲ್ಲೇ ಮಲ್ಕೊಂಡಿದ್ರು, ಕ್ಯಾಂಪರ್ ಮೋಡ್ ಅಂತ ಹಾಕೊಂಡು ಸೀಟ್ ನ ಹಿಂದೆ ರಿಕ್ಲೈನ್ ಮಾಡ್ಕೊಂಡು ದೇ ವರ್ ಸ್ಲೀಪಿಂಗ್ ಇನ್ ದ ಕಾರ್ ಇಟ್ ಸೆಲ್ಫ್ ಗೈಸ್. ಈ ಟೆಂಟ್ ನ ಹಿಂಗೆ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಿದ್ರೆ ಆಕ್ಚುಲಿ ಕೆಳಗಡೆ ಏನು ಇನ್ಸೆಕ್ಟ್ಸ್ ಆಗಿರ್ಲಿ ಏನು ಬರಕ್ಕೂ ಏನು ಜಾಗ ಇರಲ್ಲ, ಮತ್ತೆ ಇನ್ಸುಲೇಷನ್ ಆಗುತ್ತೆ. ನಮ್ಮ ಕ್ಯಾಂಪ್ ಸೈಟ್ ಸೊ ಇವಾಗೆ ನಾವಿದ್ವಿ ಅರೌಂಡ್ 6:50 ಟೈಮ್ ಇದೆ. ಇದು ಆಲ್ರೆಡಿ ಸನ್ರೈಸ್ ಆಗ್ಬಿಟ್ಟಿದೆ. ಫುಲ್ ಬರ್ಡ್ಸ್ ಆನ್ ನೇಚರ್. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಇವಾಗ ನಾವು ಹೋಗ್ತಾ ಇದೀವಿ ಬ್ರಷ್ ಮಾಡಕ್ಕೆ. ಬ್ರಷ್ ಮಾಡ್ಬಿಟ್ಟು ಫ್ರೆಶನ್ ಅಪ್ ಆಗ್ಬಿಟ್ಟು ಬರ್ತೀವಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ಹಿಂಗೆ ಮುಂದೆ ಹೋದ್ರೆ ವಿ ಹ್ಯಾವ್ ಟಾಯ್ಲೆಟ್, ಶವರ್ ಏರಿಯಾ. ಫ್ರೆಶನ್ ಅಪ್ ಆಗ್ಬಿಟ್ಟು ಕ್ಯಾಂಪ್ ಸೈಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಗೈಸ್. ಇಲ್ಲಿ ನೋಡಿದ್ರೆ ಇಟ್ಸ್ ಫುಲ್ ಆಫ್ ಟೆಂಟ್ಸ್. ಸೊ ಫುಲ್ ಗ್ರಾಸ್ ಇದೆ, ಫುಲ್ ಟೆಂಟ್ಸ್, ನೋ ಕ್ಯಾಂಪರ್ ವ್ಯಾನ್ಸ್, ನೋ ವೆಹಿಕಲ್ಸ್. ಆಮೇಲೆ ಅದ್ರ ಪಕ್ಕದಲ್ಲೇ ಇನ್ನ ಒಂದು ಸೈಟ್ ಇದೆ, ಅಲ್ಲಿ ಕ್ಯಾಂಪರ್ ವ್ಯಾನ್ಸ್ ಹಾಕ್ಬೋದು, ವೆಹಿಕಲ್ಸ್ ಹಾಕ್ಬೋದು, ಪ್ಲಸ್ ಬಿಗ್ ಬಿಗ್ ಟೆಂಟ್ಸ್ ಹಾಕ್ಬೋದು. ಅದಲ್ದಿರ ಈ ತರ ಲಕ್ಸುರಿ ವಿಲ್ಲಾಸ್ ಅಂತಾನೂ ಇದೆ ಕ್ಯಾಂಪ್ ಸೈಟ್ ಅಲ್ಲಿ. ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ ಯು ಕ್ಯಾನ್ ಚೂಸ್ ಯುವರ್ ಲೊಕೇಶನ್. Thank you, Omo. Thank you, Kundu. ಸೊ ಈ ಕ್ಯಾಂಪ್ ಸೈಟ್ ಅಲ್ಲೇ ಒಂದು ಹ್ಯೂಜ್ ಸೈಕಲ್ ಟ್ರ್ಯಾಕ್ ಇದೆ ಗೈಸ್. ಸೈಕ್ಲಿಸ್ಟ್ ಆರ್ ಸ್ಕೇಟ್ ಬೋರ್ಡರ್ಸ್ ಎಂಥೂಸಿಯಸ್ಟ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಈ ತರ ಸ್ಟಂಟ್ಸ್ ಅದು ಇದು ಮಾಡಕ್ಕೆ, ಅಭ್ಯಾಸ ಮಾಡಕ್ಕೆ, ಜಸ್ಟ್ ಎಂಜಾಯ್ ಟ್ರ್ಯಾಕ್ಸ್ ಇರ್ತವೆ. ಅದ್ರ ಪಕ್ಕನೇ ಪ್ಲೇ ಗ್ರೌಂಡ್ ಇದೆ, ಮತ್ತೆ ಟೇಬಲ್ ಟೆನ್ನಿಸ್, ಫುಟ್ಬಾಲ್, ಬಾಸ್ಕೆಟ್ ಬಾಲ್ ಎಲ್ಲ ತರದ ಫೆಸಿಲಿಟಿ ಇದೆ ಗೈಸ್ ಈ ಕ್ಯಾಂಪ್ ಸೈಟ್ ಅಲ್ಲಿ. ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ವಿ ಗಾಟ್ ಸಮ್ ಬ್ರೆಡ್ ಮತ್ತೆ ಕಾಫಿ ಮಾಡಿದ್ರು ನಮ್ಮ ಫ್ರೆಂಡ್ಸು. ಸೊ ಬ್ರೆಡ್ ಮತ್ತೆ ಕಾಫಿ ಕುಡ್ಕೊಂಡು ವಿ ಆರ್ ಎಂಜಾಯಿಂಗ್ ದ ಮಾರ್ನಿಂಗ್ ಗೈಸ್. ಸೊ ಈ ತರ ಇದೆ. ಹಿಂಗೆ ಸ್ಟವ್ ಅಲ್ಲಿ ಕಾಫಿ ಮಾಡಿದ್ವಿ, ಕಾಫಿ ಪೌಡರ್ ಮನೆಯಿಂದನೇ ತಂದಿದ್ವಿ, ಹಾಲಲ್ಲಿ ಗ್ರೋಸರಿ ತಗೊಂಡಿದ್ವಿ, ಶುಗರು ಮನೆಯಿಂದನೇ ತಂದಿದ್ವಿ ಗೈಸ್. ನಮ್ ಫ್ರೆಂಡ್ ಸ್ಲೀಪಿಂಗ್ ಸೆಟಪ್ ಹೀಗಿತ್ತು ಗೈಸ್. ಅವ್ರ ಟೆಸ್ಲಾ ಮಾಡೆಲ್ ವೈ ಅಲ್ಲಿ ಬ್ಯಾಕ್ ಸೀಟ್ ನ ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಕಂಫರ್ಟೆಡ್ ಡ್ಯೂ ಎಲ್ಲ ಹಾಕೊಂಡು ಈ ತರ ಸೆಟಪ್ ಮಾಡ್ಕೊಂಡಿದ್ರು. ಟೆಸ್ಲಾದಲ್ಲಿ ಕ್ಯಾಂಪಿಂಗ್ ಮೋಡ್ ಅಂತ ಸ್ವಿಚ್ ಆನ್ ಮಾಡ್ಕೋಬಹುದು ಫಾರ್ ವೆಂಟಿಲೇಷನ್. ಆ ತರ ಮಾಡ್ಕೊಂಡು ಅವ್ರಿಗೂ ಕಂಫರ್ಟಬಲ್ ಆಗಿತ್ತು ಅಂತ ಹೇಳಿದ್ರು ಗೈಸ್. ಮಾರ್ನಿಂಗ್ ನಲ್ಲಿ ನೋಡಿದ್ರೆ ಈ ತರ ಗೈಸ್, ನಮ್ದೊಂದು ಟೆಂಟ್, ಒಂದು ಕಾರು, ಮತ್ತೆ 3 ಎಲೆಕ್ಟ್ರಿಕಲ್ ಬೈಕ್ಸ್ ರೆಂಟ್ ಮಾಡಿದ್ವಿ. ದಿಸ್ ವಾಸ್ ಅವರ್ ಕ್ಯಾಂಪಿಂಗ್ ಸೆಟಪ್ ಗೈಸ್. ಕ್ಯಾಂಪಿಂಗ್ ಸೈಟ್ ಅಲ್ಲಿ ಗ್ಲೋ ಇನ್ ದ ಡಾರ್ಕ್ ಮಿನಿ ಗಾಲ್ಫ್ ಆಕ್ಟಿವಿಟಿ ಇದೆ ಗೈಸ್. ಸೊ ಇದು ಹೆಂಗಿದೆ, ಏನು ನೋಡೋದ, ಆಡೋದ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದ ಅಂತ ವಿ ಆರ್ ಆಲ್ ಗೋಯಿಂಗ್. ರಿಜಿಸ್ಟರ್ ಮಾಡಿದ್ವಿ, ಅಲ್ಲ ಆನ್ಲೈನ್ ರಿಜಿಸ್ಟರ್ ಮಾಡ್ಬೋದಾಗಿತ್ತು. ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ಗಾಲ್ಫ್ ಮತ್ತೆ ಏನೇನ್ ಬೇಕೋ ಅದಕ್ಕೆಲ್ಲಾನು ಇಸ್ಕೊಂಡು ಬಂದಿದ್ವಿ. ಎಂಟರ್ ಆಗಿದ ತಕ್ಷಣ ಇಟ್ ವಾಸ್ ಲುಕಿಂಗ್ ವೆರಿ ನೈಸ್ ಗೈಸ್. ಸೊ ಫುಲ್ ಡಾರ್ಕ್ ಆಗಿತ್ತು, ಮತ್ತೆ ಎಲ್ಲಾನು ಫುಲ್ ಗ್ಲೋ ಇನ್ ದ ಡಾರ್ಕ್ ಮೆಟೀರಿಯಲ್ಸ್ ಅಲ್ಲಿ ಮಾಡಿದ್ದಾರೆ. ವಿಡಿಯೋದಲ್ಲೇ ಅಷ್ಟು ಗೊತ್ತಾಗ್ತಾ ಇದೆಯಲ್ವ, ಎದುರುಗಡೆ ಅಂತೂ ಇಟ್ ವಾಸ್ ಫುಲ್ ಗ್ಲೋ ಇನ್ ದ ಡಾರ್ಕ್. ಆಕ್ಚುಲಿ ಗಾಲ್ಫ್ ತರಾನೇ 18 ಹೋಲ್ಸ್ ಇತ್ತು. ಸೊ 18 ಹೋಲ್ಸ್ ನಾವೆಲ್ಲರೂ ಆಡೋಣ ಅಂತ ಡಿಸೈಡ್ ಮಾಡಿದೀವಿ. ಸೊ
ಸೊ ಫಸ್ಟ್ ನಿಖಿಲ್ ಆಡ್ತಾ ಇದ್ದಾರೆ. ಸೊ ಫಸ್ಟ್ ಹೋಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅವರೇ ಫಸ್ಟ್ ಪ್ಲೇಯರು. ಹೆಂಗ್ ಆಡ್ತಾರೆ ನೋಡೋದ ಬನ್ನಿ. ಎಲ್ಲ ಹಾಕ್ಬೇಕು, ಎಲ್ಲಿದೆ ಹೋಲು? ಈ ತರ ನೋಟ್ ಪ್ಯಾಡ್ ಕೊಟ್ಟಿದ್ರು ನಮ್ಮ ಪ್ಲೇಯರ್ಸ್, ಮತ್ತೆ ನಾವೆಲ್ಲ ಎಷ್ಟು ಸ್ಕೋರ್ ಮಾಡ್ತೀವಿ ಅಂತ ಎಲ್ಲ ಬರೆದಿಟ್ಕೊಳಕ್ಕೆ. ಇವಾಗ ಸೆಕೆಂಡ್ ಟರ್ನ್ ಸಂತೋಷ್ ಆಡ್ತಾ ಇದಾರೆ. ಅವ್ರು ಹೇಗೆ ಆಡ್ತಾರೆ ನೋಡೋದ ಬನ್ನಿ. ಎಲ್ಲಾನು ಗ್ಲೋಯಿಂಗ್ ಇನ್ ದ ಡಾರ್ಕ್ ಗೈಸ್. ಗಾಲ್ಫ್ ಬಾಲ್ ಗ್ಲೋ ಆಗ್ತಾ ಇತ್ತು. ನಮ್ದು ಯಾರ್ದಾರು ವೈಟ್ ಶೂಸ್ ಹಾಕೊಂಡಿದ್ರು ಅವ್ರದ್ದೆಲ್ಲಾರ್ದು ಗ್ಲೋ ಆಗ್ತಾ ಇತ್ತು. ವೈಟ್ ಶರ್ಟ್ ಹಾಕೊಂಡಿದ್ರು ಅದನ್ನು ಗ್ಲೋ ಆಗ್ತಾ ಇತ್ತು. ಎವ್ರಿಥಿಂಗ್ ಗ್ಲೋ ಇನ್ ದ ಡಾರ್ಕ್ ಗೈಸ್. ಫುಲ್ ಫನಿ ಆಗಿತ್ತು ಮತ್ತೆ ಮಜಾ ಆಯ್ತು ಗೈಸ್. ಮಿನಿ ಗಾಲ್ಫ್ ಆಡಿದ್ವಿ. ಆಲ್ 18 ಹೋಲ್ಸ್ 4 ಜನನು ಆಡಿದ್ವಿ. ಎಲ್ಲ ಮುಗಿಸ್ಕೊಂಡು ಫುಲ್ ಮಜಾ ಇತ್ತು. ಆಕ್ಚುಲಿ ಫುಲ್ ಖಾಲಿ ಇತ್ತು, ಯಾರು ಇರಲಿಲ್ಲ. ಸೊ ಫುಲ್ ಗಾಲ್ಫೇ ನಾವು 4 ಜನಕ್ಕೆ ಅಷ್ಟೇ ಇದ್ದಿದ್ದು. ಆರಾಮಾಗಿ ಮಜಾ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆಡಿದ್ವಿ. ಇಟ್ ವಾಸ್ ವೆರಿ ಫನ್. ಸೊ ನೆಕ್ಸ್ಟು ಇದು ಕ್ಯಾಂಪಿಂಗ್ ಸೈಟಿಂದ ಹೊರಟ್ವಿ. ಅಲ್ಲಿಂದ ಆನ್ ದ ವೇ ಮತ್ತೆ ಫೆರಿ ಹತ್ಕೊಂಡು ವಾಪಸ್ ಡೆನ್ ಹೆಲ್ಡರ್ಗೆ ಹೋಗ್ಬೇಕಿತ್ತು. ಆನ್ ದ ವೇ ಏನಾದ್ರು ಲಂಚ್ ಏನಾದ್ರು ನೋಡೋದ ಅಂದ್ಬಿಟ್ಟು ಯಾವುದೋ ಒಂದು ಚಿಕ್ಕ ಸಿಟಿಗೆ ಬಂದ್ವಿ. ಈ ಥರ ಚಿಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿತ್ತು. ಅಲ್ಲೇ ಟೆಕ್ಸಲ್ ಹತ್ರನೇ, ಐ ಮೀನ್ ಟೆಕ್ಸಲಲ್ಲೇ ಅದ್ರೊಳಗೆ ಬಂದು Please subscribe to our YouTube channel. It's going to be amazing. ಥ್ಯಾಂಕ್ ಯು. ಸೊ ಈ ಸಿಟಿಯಲ್ಲಿ ಸಂಡೇ ಮಾರ್ಕೆಟ್ ನಡೀತಾ ಇತ್ತು. ಫುಡ್ಸ್ ಇತ್ತು, ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸು, ಆಟ ಸಾಮಾನು, ಬಟ್ಟೆಗಳು, ಉಲ್ಲಿಂದ ಮಾಡಿರೋ ಐಟಮ್ಸು, ಮತ್ತೆ ಡಿಫ್ರೆಂಟ್ ಫುಡ್ ಸ್ಟಾಲ್ಸು ಎಲ್ಲಾನು ಇತ್ತು. ಜಸ್ಟ್ ವಿ ಆರ್ ಗೋಯಿಂಗ್ ಅರೌಂಡ್ ಅಂಡ್ ಎಕ್ಸ್ಪ್ಲೋರಿಂಗ್ ಗೈಸ್. ಏನೇನಿದೆ ನೋಡೋದ, ಏನಾದರೂ ಇಷ್ಟ ಆದರೆ ತಗೊಳ್ಳೋದ ಅಂತ ವಿ ಜಸ್ಟ್ ಎಕ್ಸ್ಪ್ಲೋರಿಂಗ್ ಇಟ್. ವೆದರ್ ಕೂಡ ಚೆನ್ನಾಗಿದೆ ಗೈಸ್. ನೋ ರೇನ್ ಅಂಡ್ ಸನ್ನಿ ವೆದರ್. ಇಟ್ಸ್ ವೆರಿ ನೈಸ್ ಟು ಎಕ್ಸ್ಪ್ಲೋರ್. ಸೊ ಈ ಥರ ಸನ್ನಿ ವೆದರ್ ಇತ್ತಲ್ಲ, ಹಾಗೆ ಐಸ್ ಕ್ರೀಮ್ ತಿನ್ನೋದ ಅಂತ ಅಲ್ಲೇ ಕಾಣಿಸ್ತು. ಎಲ್ಲರೂ ಐಸ್ ಕ್ರೀಮ್ ಇಟ್ಕೊಂಡು ಹೋಗ್ತಾ ಇದ್ರು. ಏನು ನೋಡೋದ ಅಂತ ಹೋದ್ವಿ. ಇದೊಂದು ಅಂಗಡಿಗೆ ಬಂದ್ವಿ. ಎಷ್ಟು ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ ನೋಡಿ ಗೈಸ್. ಲೈಕ್ ಲಿಟ್ರಲಿ ಯಾವ ಥರ ಫ್ಲೇವರ್ಸ್ ಬೇಕೋ ಎಲ್ಲ ಫ್ಲೇವರ್ಸ್ ಇದೆ. ಆಲ್ ಟೈಪ್ ಆಫ್ ಫ್ರೂಟ್ಸ್ ಫ್ಲೇವರ್ಸು, ಡೆಸರ್ಟ್ಸ್ ಫ್ಲೇವರ್ಸು, ಎಕ್ಸಾಟಿಕ್ ಫ್ಲೇವರ್ಸು. ಯು ಕ್ಯಾನ್ ಜಸ್ಟ್ ಟೇಕ್ ಲೈಕ್ ಕೋನ್ ಐಸ್ ಕ್ರೀಮ್ಸ್ ಆರ್ ಕಪ್ ಐಸ್ ಕ್ರೀಮ್ ಆರ್ ಎಲ್ಲ ಕಂಬೈನ್ ಮಾಡಿಬಿಟ್ಟು ವಿತ್ ಸಮ್ ಟಾಪಿಂಗ್ಸ್ ಆ ಥರನೂ ತೊಗೋಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ ಫ್ಲೇವರ್ಸ್ ಈ ಥರ ಎಲ್ಲ ಇತ್ತು. ನಾನು ಸಂತೋಷ ಈ 2 ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡ್ವಿ. ಈ ಹಾಟ್ ವೆದರ್ಗೆ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಕೂಲಿಂಗ್ ಗೈಸ್. Yeah, they're throwing bread. Oh, that's right. ಫೆರಿ ಹತ್ಕೊಂಡಿದ್ವಿ ಟು ಗೋ ಬ್ಯಾಕ್ ಟು ಡೆನ್ ಹೆಲ್ಡರ್. ಇಲ್ಲೇ ಮೇಲೆ ಟಾಪ್ ಫ್ಲೋರ್ ಅಲ್ಲಿ ರೆಸ್ಟೋರೆಂಟ್ ಹತ್ರ ಇತ್ತಲ್ಲ, ಅಲ್ಲಿ ಆಚೆ ಕಡೆ ಬಂದ್ರೆ ಈ ತರ ಆಚೆ ಕಡೆ ನಿಂತ್ಕೊಂಡು ವಿ ಕ್ಯಾನ್ ಎಂಜಾಯ್ ದ ವ್ಯೂ. ಸೊ ಫೆರಿ ಮೇಲೆ ನಿಂತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಹಂಗೆ ಪಾಪ್ಕಾರ್ನ್ ಎಲ್ಲ ಇತ್ತು. ಸೊ ಪಾಪ್ಕಾರ್ನ್ ತಿನ್ಕೊಂಡು ವ್ಯೂನ ಹಂಗೆ ಎಂಜಾಯ್ ಮಾಡ್ತಾ ಇದ್ವಿ ಗೈಸ್. See.
ಸೊ ಈಗ ವಾಪಸ್ ಉತ್ತರಕ್ಕೆ ಹೋಗ್ತಾ ಇದ್ವಿ, ಹಾಗೆ ಒಂದು ಪಿಚ್ ಸ್ಟಾಪ್ ಥರ ಮಾಡಿದ್ವಿ ಸುಮ್ಮನೆ ಜಸ್ಟ್ ಟು ಚೆಕ್ ಇಟ್. ಇಲ್ಲಿ ಪಕ್ಕದಲ್ಲಿ ನೋಡಿದ್ವಿ, ದಿಸ್ ಇಸ್ ಅ ವೆರಿ ನೈಸ್ ಬ್ಯೂಟಿಫುಲ್ ವ್ಯೂ. ಈ ವ್ಲಾಗ್ಗೆ ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.